ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಸಿಗಲಿಲ್ಲ ರಜೆ. ದೊಡ್ಡ ಸಂಬಳದ ಕೆಲಸ ಬಿಟ್ಟ ಉದ್ಯೋಗಿ. ವಿಜಯ ಕರ್ನಾಟಕ ವೆಬ್ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಮೂರ್ತಿ ಸ್ವರೂಪ. ಒಂದು ಕಡೆ ಪರ್ಸನಲ್ ಲೈಫ್, ಮತ್ತೊಂದು ಕಡೆ ವೃತ್ತಿ ಜೀವನಕ್ಕಾಗಿ ಎಲ್ಲರೂ ದುಡಿತಾರೆ. ಎರಡರ ನಡುವೆ ಬ್ಯಾಲೆನ್ಸ್ ಮಾಡೋಕೆ ಬಹಳಷ್ಟು ಪ್ರಯತ್ನ ನಡೆಯುತ್ತೆ. ಆದ್ರೆ ದೇಹಕ್ಕೆ ಗಂಭೀರವಾದ ಅನಾರೋಗ್ಯ ಎದುರಾದ್ರೆ ಕೆಲಸ ಮಾಡ್ತಿರೋ ಕಂಪನಿಗಳು ನಮ್ಮನ್ನ ಹೇಗೆ ನಡೆಸಿಕೊಳ್ತವೆ ಅಂತ ಯಾವತ್ತಾದ್ರೂ ಯೋಚನೆ ಮಾಡಿದ್ದೀರಾ? ಅಂತಹದ್ದೇ ಒಂದು ಗಂಭೀರ ಸಮಸ್ಯೆ ಎದುರಿಸ್ತಾ ಇರುವಂತಹ ವ್ಯಕ್ತಿಯು ಟ್ರೀಟ್ಮೆಂಟ್ಗೆ ರಜೆ ಸಿಗದೆ ದೊಡ್ಡ ಸಂಬಳದ ಕೆಲಸಕ್ಕೆ ರಾಜೀನಾಮೆ ಕೊಟ್ಟು ಹೊರ ಬಂದಿದ್ದಾರೆ. ಈಗ ನಾವು ಹೇಳ್ತಾ ಇರೋದು ಅಮೆರಿಕದ ಟೆನಿಸಿಯ ನಾಕ್ಸಾವಿಲ್ಲೆಯ ಉದ್ಯೋಗಿಯೊಬ್ಬರ ಕಥೆ. ಬಹುಶಃ ಎಲ್ಲಾ ಉದ್ಯೋಗಿಗಳ ಕಥೆಯೂ ಕೂಡ ಇದೇ ಟ್ರ್ಯಾಕ್ ನಲ್ಲೇ ಇರುತ್ತೆ. ಅನ್ಲಿಮಿಟೆಡ್ ರಜೆ ಇದ್ರೂ ತಗೊಳ್ಳಂಗಿಲ್ಲ. ಉದ್ಯೋಗಿಗೆ ಸಪೋರ್ಟ್ ಕೊಡದ HR ಟೀಮ್. ಅವರ ಹೆಸರು ಟೈಲರ್ ವೆಲ್ಸ್. US ನ ಒಂದು ಜಾಹೀರಾತು ಸಂಸ್ಥೆಯಲ್ಲಿ 6 ಅಂಕಿಗಳ ಸಂಬಳ ಪಡೆದಂತಹ ಸೋಷಿಯಲ್ ಮೀಡಿಯಾ ಪ್ರೊಫೆಷನಲ್. ಆದ್ರೆ ಅವರು ಇತ್ತೀಚೆಗೆ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟಿದ್ದಾರೆ. ಅದಕ್ಕೆ ಕಾರಣ ಮೆದುಳಿನ ಕ್ಯಾನ್ಸರ್ ಕಾಣಿಸಿಕೊಂಡಾಗ ಕಂಪನಿಯು ಅವರಿಗೆ ರಜೆ ಕೊಡೋಕೆ ನಿರಾಕರಿಸಿತು. ಅದು ಕೂಡ ಅನ್ಲಿಮಿಟೆಡ್ PTO ಅಂದ್ರೆ ವೇತನ ಒಳಗೊಂಡ ಅಪರಿಮಿತ ರಜೆ ಪಾಲಿಸಿ ಇರುವ ಕಂಪನಿ. ನಿಯಮಗಳ ಪ್ರಕಾರ ರಜೆ ಇದ್ರೂ ಕೂಡ ಯಾವಾಗ್ಲೂ ಟ್ರೀಟ್ಮೆಂಟ್ಗೆ ರಜೆ ಹಾಕಿದಾಗ್ಲೆಲ್ಲ ಅವರು ಪಾವತಿ ಇಲ್ಲದ ರಜೆ ತಗೊಳ್ತಾರೆ. ತಿಂಗಳಲ್ಲಿ ಕನಿಷ್ಠ 3-4 ದಿನ ರಜೆ ತಗೊಳ್ಳೋದು ಅತ್ಯಗತ್ಯವಾಗಿತ್ತು. ಆ ಕಂಪನಿಯ HR ಪಾವತಿ ಸಹಿತ ರಜೆಯ ಸವಲತ್ತು ಪಡೆಯೋಕೆ ಅವಕಾಶವನ್ನ ಕೊಡಲಿಲ್ಲ. ಆದ್ದರಿಂದ ಎದುರಾದ ನೋವು ಮತ್ತು ಸಂಕಷ್ಟದ ಸ್ಥಿತಿಯ ಬಗ್ಗೆ ಟೈಲರ್ ವೆಲ್ಸ್ ತಮ್ಮ ಎಕ್ಸ್ ಖಾತೆಯಲ್ಲಿ ಹಂಚಿಕೊಂಡಿದ್ದಾರೆ. 2024ರಲ್ಲಿ ಅವರಿಗೆ ಬ್ರೈನ್ ಕ್ಯಾನ್ಸರ್ ಇರುವುದು ಪತ್ತೆಯಾಯಿತು. ಕ್ಯಾನ್ಸರ್ ಆದ್ಮೇಲೆ ಅದರ ಚಿಕಿತ್ಸೆ ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲರೂ ಕೂಡ ಗೊತ್ತು. ಟೈಲರ್ ಅವರಿಗೆ ಪ್ರತಿ ತಿಂಗಳು ಕಿಮೋಥೆರಪಿ ಪಡೆಯಲು ಕೇವಲ 2-3 ದಿನಗಳ ರಜೆಯ ಅಗತ್ಯವಿತ್ತು. ವಿಪರ್ಯಾಸ ಏನಂದ್ರೆ ಅವರು ಕೆಲಸ ಮಾಡದಂತಹ ಕಂಪನಿಯಲ್ಲಿ ಅನ್ಲಿಮಿಟೆಡ್ PTO ಪಾಲಿಸಿ ಇತ್ತು. ಅಂದ್ರೆ ಉದ್ಯೋಗಿಗಳು ತಮಗೆ ಅಗತ್ಯವಿದ್ದಷ್ಟು ರಜೆ ತೆಗೆದುಕೊಳ್ಳಬಹುದು ಅಂತ ಕಂಪನಿ ಹೇಳಿಕೊಂಡಿತ್ತು. ಆದ್ರೆ ಟೈಲರ್ ರಜೆ ಕೇಳಿದಾಗ ಕಂಪನಿ ನೀಡಿದ ಉತ್ತರ ಕೇಳಿದ್ರೆ ನಿಮಗೆ ಆಶ್ಚರ್ಯವಾಗುತ್ತೆ. ನೀವು ಪ್ರತಿ ತಿಂಗಳು ರಜೆ ಕೇಳುವುದು ನಮ್ಮ ರಜಾ ನೀತಿಯ ದುರುಪಯೋಗ ಅಂತ ಅದೇ ಕಂಪನಿ ಉತ್ತರ ಕೊಟ್ಟಿತ್ತು. ಟೈಲರ್ ಅವರ ಈ ಪರಿಸ್ಥಿತಿಯನ್ನ ಕಂಡು ಕಂಪನಿಯು ಮಾನವೀಯತೆಯಿಂದ ವರ್ತಿಸಬೇಕಿತ್ತು. ಆದ್ರೆ ಅಲ್ಲಿ ನಡೆದಿದ್ದೇ ಬೇರೆ. ಪೇಯ್ಡ್ ಲೀವ್ ನೀಡುವ ಬದಲು ಅವರಿಗೆ ಫ್ಯಾಮಿಲಿ ಅಂಡ್ ಮೆಡಿಕಲ್ ಲೀವ್ ಆಕ್ಟ್ ಅಡಿಯಲ್ಲಿ ವೇತನ ರಹಿತ ರಜೆ ತೆಗೆದುಕೊಳ್ಳುವಂತೆ ಸೂಚಿಸಲಾಯಿತು. ಅಂದ್ರೆ ಕಿಮೋಥೆರಪಿ ಪಡೆಯುವ ದಿನಗಳಲ್ಲಿ ಅವರಿಗೆ ಸಂಬಳ ಕೊಡೋದಿಲ್ಲ ಅಂತ ಕಂಪನಿಯು ಕಡಾಖಂಡಿತಾಗಿ ಹೇಳ್ತು. ಇಷ್ಟೇ ಅಲ್ಲ, ಕೆಲಸದ ಸ್ಥಳದಲ್ಲಿ ಸಹಾಯ ಕೇಳಿದಾಗ HR ವಿಭಾಗವು ಸಹಾಯ ಮಾಡೋಕೆ ಆಗಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಹೇಳಿದ್ದಾರಂತೆ. ಒಬ್ಬ ವ್ಯಕ್ತಿ ಕ್ಯಾನ್ಸರ್ ಅಂತಹ ಕಾಯಿಲೆಯ ವಿರುದ್ಧ ಹೋರಾಡುವಾಗ ಮಾನಸಿಕ ಬೆಂಬಲ ನೀಡಬೇಕಾದ ಸಂಸ್ಥೆಗಳು ಸಪೋರ್ಟ್ ಮಾಡಕ್ಕೆ ಪ್ರಯತ್ನವನ್ನು ಕೂಡ ಮಾಡಲಿಲ್ಲ. ಕೆಲಸಕ್ಕೆ ರಾಜೀನಾಮೆ ಕೊಟ್ಟ ಟೈಲರ್. ನಿಯಮಗಳಲ್ಲಿ ಬದಲಾವಣೆಗೆ ಡಿಮ್ಯಾಂಡ್. ಟ್ರೀಟ್ಮೆಂಟ್, ನೋವು, ಮಾನಸಿಕ ಬೇಸರ, ಖರ್ಚು ಈ ಎಲ್ಲದರ ಜೊತೆಗೆ ಸಂಸ್ಥೆಯಿಂದ ಬೆಂಬಲ ಸಿಗದೆ ಟೈಲರ್ ತಮ್ಮ ಕೆಲಸಕ್ಕೆ ರಾಜೀನಾಮೆ ಕೊಟ್ಟರು. ಈಗ ಅವರು ಫುಲ್ ಟೈಮ್ ಫ್ರೀಲಾನ್ಸರ್ ಆಗಿ ಕೆಲಸವನ್ನ ಮಾಡಲು ನಿರ್ಧರಿಸಿದ್ದಾರೆ. ಅನಾರೋಗ್ಯದಿಂದ ಬಳಲುತ್ತಿರುವವರು ಅದಾಗಲೇ ಬಹಳಷ್ಟು ಆತಂಕದಲ್ಲಿರ್ತಾರೆ. ಅಂತಹ ಸಮಯದಲ್ಲಿ ಬಿಲ್ ಪಾವತಿಸುವ ಬಗ್ಗೆ ಅವರಿಗೆ ಚಿಂತೆ ಇರಬಾರದು ಅಂತ ಅವರು ಹೇಳಿದ್ದಾರೆ. ಈ ಘಟನೆಯ ನಂತರ ಟೈಲರ್ ಕೆಲಸದ ಸ್ಥಳಗಳಲ್ಲಿ ಆಗ್ಬೇಕಾದ 3 ಪ್ರಮುಖ ಸುಧಾರಣೆಗಳ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಅನಾರೋಗ್ಯ ಪೀಡಿತ ಉದ್ಯೋಗಿಗಳ ಬಗ್ಗೆ ಕಂಪನಿಗಳು ತಮ್ಮ ಪಾಲಿಸಿಗಳನ್ನ ಮರುಪರಿಶೀಲಿಸಬೇಕು, ಅವರಿಗೆ ಹೆಚ್ಚಿನ ಸಹಾನುಭೂತಿ ತೋರಿಸಬೇಕು ಅನ್ನೋದು ಅವರ ಮೊದಲನೆಯ ಡಿಮ್ಯಾಂಡ್. ಎರಡನೇದು, ಕಿಮೋಥೆರಪಿಯಂತಹ ಗಂಭೀರ ಚಿಕಿತ್ಸೆ ಪಡೆಯುತ್ತಿರುವ ಉದ್ಯೋಗಿಗಳಿಗೆ ಪೂರ್ಣ ಸಂಬಳದೊಂದಿಗೆ ರಜೆ ಸಿಗುವಂತೆ ಗ್ಯಾರಂಟಿ ನೀಡುವ ಕಟ್ಟುನಿಟ್ಟಾದ ಕಾನೂನುಗಳು ಬೇಕು ಅನ್ನೋದು. ಹಾಗೆ ಕಂಪನಿಗಳು ಪ್ರೊಡಕ್ಟಿವಿಟಿ ಮತ್ತು ಲಾಭದ ಜೊತೆಗೆ ಉದ್ಯೋಗಿಯ ಆರೋಗ್ಯ ಮತ್ತು ಜೀವನಕ್ಕೆ ಆದ್ಯತೆಯನ್ನ ನೀಡಬೇಕು ಅನ್ನೋದು ಅವರ ಒತ್ತಾಯ.
ಟೈಲರ್ ಅವರ ಈ ಪೋಸ್ಟ್ ಸಾಮಾಜಿಕ ಮಾಧ್ಯಮಗಳಲ್ಲಿ ಹೊಸ ಚರ್ಚೆಗಳನ್ನ ಹುಟ್ಟು ಹಾಕಿದೆ. 10 ಮಂದಿ ತಮ್ಮ ನೋವಿನ ಅನುಭವಗಳನ್ನ ಹಂಚಿಕೊಳ್ತಿದ್ದಾರೆ. ಒಬ್ಬರು ಕಮೆಂಟ್ ಮಾಡಿ, ನಾನು ಕಿಮೋ ಪಡೆಯುವಾಗ ಯಾವುದೇ ಸಹಾಯ ಸಿಗದೆ ಬೀದಿಗೆ ಬಂದಿದ್ದೆ. ಆ ನೋವು ನನಗೆ ಗೊತ್ತು. ಇನ್ಯಾರಿಗೂ ಇಂತಹ ಪರಿಸ್ಥಿತಿ ಬರಬಾರದು ಅಂತ ಹೇಳಿದ್ದಾರೆ. ಮತ್ತೊಬ್ಬರು ಇಂತಹ ಕಂಪನಿಗಳ ಹೆಸರನ್ನ ಬಹಿರಂಗಪಡಿಸಿ ಇವುಗಳ ಮುಖವಾಡ ಕಳಚಬೇಕು ಅಂತ ಆಕ್ರೋಶವನ್ನ ಹೊರಹಾಕಿದ್ದಾರೆ. ಇನ್ನೊಬ್ಬರು ಕಾಮೆಂಟ್ ಮಾಡಿ, ಅನ್ಲಿಮಿಟೆಡ್ ಪಿಟಿಒ ಎಂಬುದು ಕೇವಲ ಆಕರ್ಷಕವಾಗಿ ಕಾಣಲು ಬರದ ಪಾಲಿಸಿ ಅಷ್ಟೇ. ಸಂಕಷ್ಟದ ಸಮಯದಲ್ಲಿ ಅದರ ಅಸಲಿ ಬಣ್ಣ ಬಯಲಾಗುತ್ತೆ ಅಂತ ಕಿಡಿಕಾರಿದ್ದಾರೆ. ಒಬ್ಬ ಮನುಷ್ಯ ಎಷ್ಟೇ ದೊಡ್ಡ ಸಂಬಳ ಪಡಿತಾ ಇದ್ರು ಕೂಡ ಆರೋಗ್ಯ ಕೈಕೊಟ್ಟಾಗ ವ್ಯವಸ್ಥೆ ಆತನನ್ನ ಹೇಗೆ ನಡೆಸಿಕೊಳ್ಳುತ್ತೆ ಎಂಬುದಕ್ಕೆ ಟೈಲರ್ ವೆಲ್ಸ್ ಅವರ ಕಥೆಯೇ ಸಾಕ್ಷಿ. ಇಂತಹ ಕಂಪನಿಗಳ ಪಾಲಿಸಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ಇದಿಷ್ಟು ಇವತ್ತಿನ ವಿಶೇಷ. ಇದೇ ರೀತಿಯ ಹಲವು ವಿಶ್ಲೇಷಣೆ, ಮಾಹಿತಿ ಅಷ್ಟೇ ಅಲ್ಲ, ಮನೋರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್, ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಅನ್ನು ಫಾಲೋ ಮಾಡಿ. ಧನ್ಯವಾದಗಳು.